ಕರುನಾಡಿಗೆ ತಟ್ಟುತ್ತಾ ಇದೆ ಕೊಲ್ಲಿ ಕದನದ ಬಿಸಿ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ಈಗ ಉಂಟಾಗಿದೆ. ನೋಡ್ತಾ ಇದೀವಿ, ಪ್ರತಿದಿನ ಗಮನಿಸ್ತಾ ಇದೀವಿ. ಆಟೋ ಚಾಲಕರ ಪರಿಸ್ಥಿತಿ ಮಾತ್ರ ಅಲ್ಲೋಲ ಕಲ್ಲೋಲ ಆಗೋಗಿದೆ. ಬೀದಿಗೆ ಬಿದ್ದಿದೆ ಆಟೋ ಚಾಲಕರ ಬದುಕು. ಈಗ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಗ್ಯಾಸ್ ಸ್ಟೇಷನ್ಗಳು ಬಂದ್ ಆಗ್ತಾ ಇದೆ. ಗ್ಯಾಸ್ ಸಿಗೋ ಕೆಲವು ಕಡೆ ಬಂಕ್ಗೆ ಮುಗಿಬಿಡ್ತಿದ್ದಾರೆ ಆಟೋ ಚಾಲಕರು. ಬೆಂಗಳೂರಿನಲ್ಲಿ ಕಿಲೋಮೀಟರ್ ಗಟ್ಟಲೆ ದೂರ ಆಟೋ ಕ್ಯೂ ನಿಲ್ತಾ ಇದ್ದಾವೆ. ಈಗ ನಿಂತಲ್ಲೇ ನಿಲ್ತಾ ಇದ್ದಾವೆ ಆಟೋಗಳು. ನಗರದ ಆಟೋ LPG ಸಿಗ್ತಿಲ್ಲ, ಮುಂದಿನ ದಾರಿ ಅವ್ರಿಗೂ ತೋರಿಸ್ತಿಲ್ಲ. ಈಗ ನಿಂತಲೇ ನಿಲ್ತಾ ಇದೆ. ರಥ ಸಾರಥಿಗಳ ಸಂಕಷ್ಟ ಕೇಳೋರೇ ಇಲ್ಲ. ನಗರದ ಪ್ರೊಫೈಲ್ ಗ್ಯಾಸ್ ಸ್ಟೇಷನ್ ಮುಂದೆ ಆಟೋಗಳು ಕ್ಯೂ ನಿಲ್ತಿದೆ. ಈಗ ನಂದಿನಿ ಲೇಔಟ್ನ ಕಂಠೀರವ ಭಾಗದಲ್ಲೂ ಕೂಡ ಇದೇ ಪರಿಸ್ಥಿತಿಯಾಗಿದೆ. ದಿನಕ್ಕೊಂದು ಗ್ಯಾಸ್ ಸ್ಟೇಷನ್ಗಳು ಸದ್ಯಕ್ಕೆ ಬಂದ್ ಆಗ್ತಾ ಇದೆ. ಕೆಲವೇ ಕೆಲ ಗ್ಯಾಸ್ ಬಂಕ್ಗಳು ಓಪನ್ ಆಗ್ತಾ ಇರುವಂಥದ್ದು. ಕಾರಣ ಅವ್ರ ಹತ್ರ ಸ್ಟಾಕ್ ಇಲ್ಲ, ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕ್ತಾ ಇದ್ದಾರೆ. ಆಟೋ ಚಾಲಕರ ಬದುಕು ಸದ್ಯಕ್ಕೆ ಬೀದಿಗೆ ಬೀಳ್ತಾ ಇದೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಬೆಂಗಳೂರಿನಲ್ಲಂತೂ ಪರಿಸ್ಥಿತಿ ಅಧೋಗತಿ ಆಗೋಗಿದೆ. ಆಟೋ LPG ಸಿಗ್ತಾ ಇಲ್ಲ, ಮುಂದೆ ಏನ್ ಮಾಡೋದು ಅಂತ ಹೇಳಿ ಗೊತ್ತಾಗ್ತಿಲ್ಲ ಆಟೋ ಚಾಲಕರಿಗೆ. ಆಟೋ ಚಾಲಕರು ಒಂದು ಕಡೆ ಈ ಗ್ಯಾಸ್ ಬಂಕ್ಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ, ಮತ್ತೊಂದು ಕಡೆ ಸರ್ಕಾರದ ವಿರುದ್ಧವೂ ಕೂಡ ಆರೋಪ ಮಾಡ್ತಿದ್ದಾರೆ. ನೆಟ್ಟಿಗೆ ಸರ್ಕಾರ ನಡ್ಸಕ್ ಬರ್ತಾ ಇಲ್ಲ ನಿಮಗೆ, ಅದಕ್ಕೋಸ್ಕರ ಈ ಪರಿಸ್ಥಿತಿ ಬಂದು ಈ ಜೀವನ ನಮಗೆ ಈಗ ಹಾಳಾಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ಕಡೆ ಆಟೋಗಳು ಸುಮ್ಮನೆ ಲೈನಾಗಿ ನಿಂತ್ಕೋತಾ ಇದ್ದಾವೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಆಟೋ ಚಾಲಕರು ಆರೋಪ ಮಾಡ್ತಿದ್ದಾರೆ. ಇದೀಗ ನಮ್ಮ ಬೆಂಗಳೂರಿನಲ್ಲಿ ಹಲವು ಕಡೆ ಆಗ್ತಾ ಇರುವಂತಹ ಪರಿಸ್ಥಿತಿ ನೋಡಿ. ಕೊಲ್ಲಿ ಯುದ್ಧದಿಂದ ಸಿಲಿಂಡರ್ ಸಂಕಷ್ಟ ಯಾವ ಮಟ್ಟಕ್ಕೆ ಆಗ್ತಾ ಇದೆ ನೋಡ್ತಾ ಇದ್ದೀವಿ. ಆಟೋ LPG ಸಿಗ್ತಾ ಇಲ್ಲ, ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅವ್ರಿಗೂ ಅರ್ಥ ಆಗ್ತಿಲ್ಲ. ಆಟೋಗಳೆಲ್ಲವೂ ಕೂಡ ನಿಂತಲೇ ನಿಲ್ತಾ ಇದ್ದಾವೆ. ಬಂಕ್ಗಳ ಮುಂದೆ ಹೀಗೆ ನಿಲ್ಲಿಸ್ತಾ ಇದ್ದಾರೆ. ನಂದಿನಿ ಲೇಔಟ್ನ ಕಂಠೀರವ ಸ್ಟುಡಿಯೋ ಹತ್ತಿರ ಇರುವಂತಹ ಬಂಕ್ ದೃಶ್ಯಗಳಿದು. ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ. ಬೆಳಗ್ಗೆಯಿಂದ ಹೋಗಿ ಜನ ಆಟೋ ಚಾಲಕರು ಇಲ್ಲಿ ಕ್ಯೂ ನಿಲ್ತಾ ಇದ್ದಾರೆ, ಕಾಯ್ತಿದ್ದಾರೆ. ಇಲ್ಲಿ 400 ರೂಪಾಯಿಗೆ ಆಗ್ತಾವ್ರೆ ಸರ್. 400 ರೂಪಾಯಿ ಆಗ್ತಾವ್ರೆ. ತುಂಬ ಜಾಗದಲ್ಲಿ ಗ್ಯಾಸೇ ಸಿಗ್ತಾ ಇಲ್ಲ. ಇದು ನಮ್ಮ ಆಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ನಾವು ಹೋಗೋಷ್ಟರಲ್ಲಿ ಖಾಲಿ ಆಗ್ಬಿಟ್ಟಿರುತ್ತೆ. 2 ದಿವಸದಿಂದ ಹೋಗೇ ಇಲ್ಲ ನಾವು ಲೈನ್ ಮೇಲೆ ಗ್ಯಾಸ್ ಇಲ್ದಿರ. ಏನು ಅದು ಒಂದೊಂದು ಬಂಕಲ್ಲಿ ಒಂದೊಂದು ಥರ ರೇಟ್ಗಳು. ಸರ್, ಇವತ್ತು ಸಂಜೆವರೆಗೂ ಏನು 400 ರೂಪಾಯಿ ಗ್ಯಾಸ್ ನಿಮಗೆ ಓಡಾಡೋಕ್ಕೆ ಹೇಗೆ? ಅದು ಬಾಡಿಗೆ ಹೆಂಗೆ ಸಿಗುತ್ತೋ ಹಂಗೆ. ಬಾಡಿಗೆ ಕಮ್ಮಿ ಸಿಕ್ಕಿದ್ರೆ ಇದೆಲ್ಲ, ಜಾಸ್ತಿ ಸಿಕ್ಕಿದ್ರೆ ಸಾಲಲ್ಲ. ಅದು ಬೇರೆ ಎಲ್ಲರೂ ಹಾಕ್ತಾಯಿದ್ರೆ ಹಂಗೆ ಹಾಕ್ಕೋಬೇಕು. ಇಲ್ಲಿ ಅಣ್ಣ 400 ರೂಪಾಯಿ ಮೇಲೆ ಗ್ಯಾಸ್ ಆಗ್ತಾ ಇಲ್ಲ ಅಣ್ಣ. ಎಲ್ಲರೂ ಪ್ರಾಬ್ಲಮ್ ಆಗ್ತಾ ಇದೆ. ಈ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತಿದೆಯೋ, ಕಣ್ಣು ತಕ್ಕೊಂಡು ಕೂತಿದೆಯೋ ಗೊತ್ತಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಆಟೋದವ್ರಿಗೆ ತಲೆನೋವು ಜಾಸ್ತಿ ಆಗ್ತಾ ಇರೋದು ನೋಡಿ. ಗ್ಯಾಸ್ ಇಲ್ಲ ಅಂತ ಸೆಂಟ್ರಲಲ್ಲಿ ಕಡಲ್ಲ ಅಂತ ಅವ್ರು ಅಂತಾರೆ. ಇಲ್ಲಿ ಸೆಂಟ್ರಲ್ ಕೊಡ್ತಾರೋ ಸ್ಟೇಟ್ ಕೊಡ್ತಾರೋ ನಮಗೆ ಗೊತ್ತಿಲ್ಲ. ಹೊಟ್ಟೆ ಪಾಡು ಮಾಡೋರು ನಾವು. ನಮಗೇನಾರು ನೋಡಬೇಕು ಇವರು ಫಸ್ಟು ಬಂದ್ಬಿಟ್ಟು. ಇವ್ರಿಗೆ ಯಾವಾಗ ಎಲೆಕ್ಷನ್ ಟೈಮ್ ಇತ್ತು ಅವಾಗ ಏನು ಬೇಕೋ ಅನುಕೂಲ ಮಾಡಿಕೊಡ್ತಾರೆ. ಎಲೆಕ್ಷನ್ ಇಲ್ಲದ ಟೈಮಲ್ಲಿ ಯಾರು ಹೆಂಗಾರ ಸಾಯಿರಿ ಅಂತ ಅಂತಾರೆ. ಇಲ್ಲಿ ಏನಾಗ್ತಾಯಿದೆ, ನಮ್ಮಂಥರ ಹೊಟ್ಟೆಪಾಡಿಗೆ ಮಕ್ಕಳು ಓದಿಸ್ಬೇಕು, ಸ್ಕೂಲ್ ಮಾಡಬೇಕು, EMI ಕಟ್ಟಬೇಕು, ಪ್ರತಿಯೊಂದು ನಮಗೆ ತಲೆನೋವಾಗಿರೋದು. ಇಲ್ಲಿ ನಮ್ಗೆ ಯಾರು ಅನುಕೂಲ ಮಾಡಿಕೊಡ್ತಿಲ್ಲ. ಎಲ್ಲ ಕಡೆದ್ರು ಆಟೋದವರು ಸಾಯೋದು, ಎಲ್ಲರೂ ಆಟೋದವ್ರು. ಯಾಕೆಂದರೆ ಆಟೋದವರೇ ಮೇನು ಗೇಮ್ ಅವ್ರಿಗೆ. ಸರ್, ಈಗ ನಿಮ್ಮ ಜೀವನ ಎಲ್ಲ ಆಟೋನೇ ಆಗಿರುತ್ತೆ. ಖಂಡಿತ. ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಹೇಗೆ ಸರ್ ಮುಂದಿನ? ಏನು ಮಾಡೋದು ಅಂತ ಗೊತ್ತಿಲ್ಲ ಅಣ್ಣ. ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬೇರೆ ಕಡೆ ಕೆಲಸ ಮಾಡೋಕ್ಕೆ ಬೇರೆ ಕೆಲಸ ಗೊತ್ತಿಲ್ಲ ನಮಗೆ. ನಾವೇನೋ ಬೇರೆ ಕೆಲಸ ಕಾರ್ ಡ್ರೈವಿಂಗ್ ಗೊತ್ತಿದೆ ಕಲಿಯೋಕೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಮುಂಬಸ್ಕೋಬೇಕು ಅಷ್ಟೇ. ಸಿಕ್ಕಿದ್ರೆ ಇದ್ರೆ ಹಾಕೊಳ್ಳೋದು, ಇಲ್ಲ ಮನೇಲಿ ನಿಂತು ಮಾಡ್ಕೊಂಬಿಡೋದು ಅಷ್ಟೇ. ಬೇರೆ ಕಥೆ ಇಲ್ಲ. ಹೊಟ್ಟೆ ತಣ್ಣೀರು ಕುಡಿಯೋಣ, ಅದಕ್ಕೆ ನೀರು ಸಿಗ್ತದೆ. ಆಟೋ ನಂಬ್ಕೊಂಡೆ ಜೀವನ ಮಾಡ್ತಾ ಇರ್ತೀರಾ? ಹೌದು ಸ್ವಾಮಿ, ಏನು ವಿಧಿಯನ್ನು ಏನು ಮಾಡಬೇಕು? ನೀರು ಕುಡ್ಕೊಂಡು ಸತ್ರ ಹೋಯ್ತು ಅಷ್ಟೇ. ತುಂಬ ದುಃಖದಲ್ಲಿ ಇದ್ದೀರಾ ಅನ್ಸುತ್ತೆ. ದುಃಖ ಏನಿಲ್ಲ.